ಭಾಳ ದುರದೃಷ್ಟವಶಾತ್ ಒಂದು ಘಟನೆ ನಡೀತು. ಆ ಘಟನೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒಂದು ಡಿಮ್ಯಾಂಡ್ ಏನಿತ್ತು, ಅಪೇಕ್ಷೆ ಮತ್ತು ನಿರೀಕ್ಷೆ ಏನಿತ್ತು, ಹೊರ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಇಲ್ಲಿ ಯಾವುದೇ ಒಂದು ಅಧಿಕೃತವಾಗಿ ಒಂದು ಎಂಪ್ಲಾಯ್ಮೆಂಟ್ಗೋಸ್ಕರ ಬರ್ತಾರೆ, ಅವ್ರಗಳದ್ದು ಮಾಹಿತಿಯನ್ನು ವೆರಿಫೈ ಮಾಡುವಂಥದ್ದು ಮಾಡಲ್ಲ ಅಂತ ಹೇಳಿದರು. ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೇವೆ. ಅವರು ಲೇಬರ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿ ಒಂದು ಯಾವ್ಯಾವ ಪಾಕೆಟ್ಸಲ್ಲಿ ಇರ್ತಾರೆ, ಅವ್ರು ಯಾವ ಊರುಗಳಿಂದ ಬಂದಿರ್ತಾರೆ, ಅವರು ಪ್ರೊಡ್ಯೂಸ್ ಮಾಡ್ತಿರುವಂಥ ದಾಖಲಾತಿಗಳೆಲ್ಲ ಕರೆಕ್ಟಾಗಿ ಇದಾವ ಇಲ್ಲೋ ಅನ್ನೋಂಥದ್ದು ವೆರಿಫೈ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಿದರು. ಸೊ ಯಾವಾಗ ಜಿಲ್ಲಾಧಿಕಾರಿಗಳು ನಮಗೆ ಅದ್ರ ಬಗ್ಗೆ ನಿರ್ದೇಶನ ಕೊಡ್ತಾರೆ ಅಥವಾ ಏನು ಯಾವ ರೀತಿ ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ, ಆ ಪ್ರಕಾರ ಮಾಡಲಾಗುತ್ತೆ. ಒಂದು ಎರಡನೇದು ಇದರ ಹಿನ್ನೆಲೆಯಲ್ಲಿ ಮತ್ತು ಈ ಮೃತ ವ್ಯಕ್ತಿ ಏನಿದ್ದ ಅವನ ಒಂದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಮ್ಮ 15 ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಸುಮಾರು ಪ್ರತಿ ಠಾಣೆಗೆ 7 ರಿಂದ 8 ಜನನ ನಿರಂತರವಾಗಿ ಒಂದು ಕೆಲಸಕ್ಕೆ ಹಚ್ಚಿದ್ವಿ. ಹಚ್ಚಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಯಾವ್ಯಾವ ಪಾಕೆಟ್ಸಲ್ಲಿ ಹೊರ ರಾಜ್ಯಗಳಿಂದ ಮುಖ್ಯವಾಗಿ ಬಂದಿರುವಂಥ ಎಂಪ್ಲಾಯೀಸು ಲೇಬರ್ಸ್ ಇದ್ದಾರೆ ಅನ್ನೋಂಥದ್ದು ಒಂದು ರಫ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ. ಅದನ್ನು ಇನ್ನೂ ಪ್ರೋಸೆಸ್ ಮಾಡಿಬಿಟ್ಟು ಈಗ ಹೊರ ರಾಜ್ಯಗಳಿಂದ ಉದ್ಯೋಗಾರ್ಸ್ ಬಂದಿರ್ತಾರೆ, ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರೆ, ಅಥವಾ ಕೂಲಿ ಕೆಲಸ ಮಾಡಲಿಕ್ಕೆ ಬಂದಿರ್ತಾರೆ, ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಬಂದಿರ್ತಾರೆ. ಹಾಗಾಗಿ ಕೆಲವರು ಮಾಡುವಂಥ ಈ ಥರ ಘಟನೆ ಎಲ್ಲರಿಗೂ ಒಂದು ಆತಂಕದ ವಾತಾವರಣ ನಿರ್ಮಾಣ ಮಾಡುತ್ತೆ.